ಕನ್ನಡ ಪ್ರೇಮಿಗಳಿಗೆ ಹಬ್ಬವೋ ಹಬ್ಬ ಅಂತ ಹೇಳ್ಬೋದು. ಈ ತಿಂಗಳು ದರ್ಶನ್ ಅಭಿನಯದ ಡೆವಿಲ್ ಸಿನಿಮಾ ಕೂಡ ರಿಲೀಸ್ ಆಯಿತು. ಡಿಸೆಂಬರ್ 25ನೇ ತಾರೀಕು ಕಿಚ್ಚ ಸುದೀಪ್ ಅಭಿನಯದ ಮಾರ್ಕ್ ಹಾಗೂ ಶಿವಣ್ಣ ಅಭಿನಯದ 45 ಸಿನಿಮಾ ಕೂಡ ರಿಲೀಸ್ ಆಗಿದೆ. ನಾವು ಇವಾಗ ಸಂಗಮ್ ಥಿಯೇಟರ್ ಮುಂಭಾಗದಲ್ಲಿದ್ದೀವಿ. ಎತ್ತ ನೋಡಿದ್ರು ಕೂಡ ಜನವೋ ಜನ ಅಂತ ಹೇಳ್ಬೋದು. ಮಾರ್ಕ್ ಸಿನಿಮಾದ ಹವಾ ಆ ರೀತಿ ಇದೆ ಅಂತಲೇ ಹೇಳ್ಬೋದು. ಬೆಳಗ್ಗಿನಿಂದಲೇ ಸುದೀಪ್ ಫ್ಯಾನ್ಸ್ಗಳು ಫಸ್ಟ್ ಡೇ ಫಸ್ಟ್ ಶೋ ನೋಡೋದಕ್ಕೆ ಕಾತರದಿಂದ ಕಾಯ್ತಾ ಇದ್ರು. ಸಿನಿಮಾ ನೋಡಿ ಸಾಕಷ್ಟು ಮೆಚ್ಚುಗೆಯನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ನಟ ಸುದೀಪ್ ಅಭಿನಯದ 47ನೇ ಸಿನಿಮಾ ಇದು ಮಾರ್ಕ್ ಸಿನಿಮಾ. ಚಿತ್ರದಲ್ಲಿ ಅಜಯ್ ಮಾರ್ಕಂಡೆ ಎಂಬ ಪಾತ್ರದಲ್ಲಿ ಸುದೀಪ್ ಅವರು ಕಾಣಿಸ್ಕೊಂಡಿದ್ದಾರೆ. ಪೊಲೀಸ್ ಪಾತ್ರದಲ್ಲಿ ಕಾಣಿಸ್ಕೊಂಡಿರುವಂಥದ್ದು. ಈ ಹಿಂದೆಯೂ ಕೂಡ ಸಾಕಷ್ಟು ಸಿನಿಮಾಗಳಲ್ಲಿ ಸುದೀಪ್ ಅವರು ಪೊಲೀಸ್ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಸಖತ್ ಸ್ಟೈಲಿಶ್ ಆಗಿ ಈ ಸಿನಿಮಾದಲ್ಲಿ ಕಾಣಿಸ್ಕೊಂಡಿರುವಂಥದ್ದು. ಇನ್ನು ಮ್ಯಾಕ್ಸ್ ಚಿತ್ರದ ನಿರ್ದೇಶಕ ವಿಜಯ್ ಕಾರ್ತಿಕೇಯ ಈ ಸಿನಿಮಾಗೆ ಆಕ್ಷನ್ ಕಟ್ ಹೇಳಿದ್ದಾರೆ. ಇನ್ನು ಮ್ಯಾಕ್ಸ್ ಸಿನಿಮಾದ ಟೆಕ್ನಿಷಿಯನ್ ಎಲ್ಲರೂ ಕೂಡ ಈ ಸಿನಿಮಾಗಾಗಿ ಕೆಲಸವನ್ನು ಮಾಡಿದ್ದಾರೆ ಅಂತ ಹೇಳ್ಬೋದು. ಶೇಖರ್ ಚಂದ್ರ ಕ್ಯಾಮ್ರಾ ವರ್ಕ್ ಮಾಡಿದ್ದಾರೆ. ಅಜನೀಶ್ ಲೋಕನಾಥ್ ಸಂಗೀತವನ್ನು ಕೊಟ್ಟಿರುವಂಥದ್ದು. ಅಭಿಮಾನಿಗಳಿಗೆ ಆಸೆ ಇರುತ್ತೆ ಒಂದೇ ವರ್ಷದಲ್ಲಿ ತಮ್ಮ ನೆಚ್ಚಿನ ನಾಯಕನ 4-5 ಅಂದರೆ 2-3 ಸಿನಿಮಾಗಳು ರಿಲೀಸ್ ಆಗಬೇಕು ಅಂಥೇಳಿ. ಅದರ ಮಾತಿನಂತೆ ಸುದೀಪ್ ಅವರು 4 ತಿಂಗಳಿಗೆ ಈ ಒಂದು ಮಾರ್ಕ್ ಸಿನಿಮಾದ ಶೂಟಿಂಗನ್ನು ಪೂರ್ಣಗೊಳಿಸಿದ್ರು. ಸಿನಿಮಾ ಆರಂಭ ಆದಾಗಿನಿಂದ ಅಂತ್ಯ ಆಗೋವರೆಗೂ ಕೂಡ ಸುಮಾರು 1 ಲಕ್ಷ ಜನ ವಿವಿಧ ಭಾಗಗಳಲ್ಲಿ ಕೆಲಸವನ್ನು ಮಾಡಿರುವಂಥದ್ದು. ಸಾಕಷ್ಟು ಶ್ರಮ ಹಾಕಿದ್ದಾರೆ ಈ ಸಿನಿಮಾಗಾಗಿ. ಇನ್ನು ನಾನು ಯುದ್ಧಕ್ಕೆ ರೆಡಿ ಅನ್ನುವಂಥ ಮಾತನ್ನು ಹೇಳಿದರು. ಪೈರಸಿ ಬಗ್ಗೆ ಸುದೀಪ್ ಅವರು ಮಾತನಾಡಿದರು. ಆದರೆ ಅನಂತರದಲ್ಲಿ ಏನೇನೋ ಗೊಂದಲಗಳಾಯಿತು. ಫ್ಯಾನ್ಸ್ ವಾರ್ ಕೂಡ ಶುರುವಾಯಿತು. ಅದೆಲ್ಲವನ್ನು ಕೂಡ ಪಕ್ಕಕ್ಕಿಟ್ಟು ಕನ್ನಡ ಸಿನಿಮಾವನ್ನು ಬೆಳೆಸಬೇಕು, ಥಿಯೇಟರ್ಗೆ ಬಂದು ಕನ್ನಡ ಸಿನಿಮಾವನ್ನು ನೋಡಬೇಕು. ಬೇರೆ ಬೇರೆ ಭಾಷೆಗಳಲ್ಲಿ ನಾವು ಸಿನಿಮಾ ನೋಡ್ತೀವಿ, ನಮ್ಮ ಕನ್ನಡ ಭಾಷೆನ ಬೆಳೆಸಬೇಕು ಅಂತ ಕೇಳ್ಕೊಳ್ತೀವಿ. ಮಾರ್ಕ್ ಸಿನಿಮಾ ಕನ್ನಡ, ಹಿಂದಿ, ತೆಲುಗು, ತಮಿಳು ಸೇರಿದಂತೆ ಹಲವಾರು ಭಾಷೆಗಳಲ್ಲಿ ರಿಲೀಸ್ ಆಗಿ ಅದ್ದೂರಿಯಾಗಿ ಪ್ರದರ್ಶನ ಕಾಣ್ತಾ ಇದೆ ಅಂತ ಹೇಳ್ಬೋದು. ಸಂಗಮ್ ಥಿಯೇಟರ್ ಮುಂಭಾಗ ಪಟಾಕಿಯನ್ನ ಸಿಡಿಸಿ ನೆಚ್ಚಿನ ನಾಯಕನ ಸಿನಿಮಾವನ್ನ ಎಲ್ಲರೂ ಕೂಡ ನೋಡಿ ಮೆಚ್ಕೊಳ್ತಾ ಇದ್ದಾರೆ. ಹಾಲಿನ ಅಭಿಷೇಕವನ್ನು ಕೂಡ ಮಾಡಲಾಗಿದೆ. ಸುದೀಪ್ ಅವರ ಭಾವಚಿತ್ರಕ್ಕೆ ಆರತಿಯನ್ನ ಬೆಳಗಿ ನಮಸ್ಕಾರವನ್ನ ಮಾಡಿಕೊಳ್ಳಾಯಿತು. ಅಂದ್ರೆ ದೇವರ ರೂಪದಲ್ಲಿ ಸುದೀಪ್ ಅವರನ್ನ ನೋಡಲಾಗ್ತಾ ಇದೆ. ಸಂಗಮ್ ಥಿಯೇಟರ್ ಮುಂಭಾಗ ಎತ್ತ ನೋಡಿದ್ರು ಕೂಡ ಜನಸಂಖ್ಯೆ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಎಲ್ಲರೂ ಕೂಡ ಕ್ರಿಸ್ಮಸ್ ಮತ್ತು ಮಾರ್ಕ್ ಸಿನಿಮಾದ ಸೆಲೆಬ್ರೇಷನ್ ಅಲ್ಲಿ ಇದ್ದಾರೆ ಅಂತಾನೆ ಹೇಳ್ಬೋದು. ಒಟ್ಟಾರೆಯಾಗಿ ಮಾರ್ಕ್ ಸಿನಿಮಾವನ್ನ ಫಸ್ಟ್ ಡೇ ಫಸ್ಟ್ ಶೋ ನೋಡಿದಂತಹ ವೀಕ್ಷಕರು ಮೆಚ್ಕೊಳ್ತಾ ಇದ್ದಾರೆ ಅಂತ ಹೇಳ್ಬೋದು. ಸಂಗಮ್ ಥಿಯೇಟರ್ ಮುಂಭಾಗ ಕ್ರಿಸ್ಮಸ್ ಹಬ್ಬದ ಜೊತೆಗೆ ಕಿಚ್ಚನ ಹಬ್ಬ ಕೂಡ ನಡೀತಾ ಇದೆ. ಎತ್ತ ಕೂಡ ಕಿಚ್ಚ ಕಿಚ್ಚ ಅನ್ನುವಂಥ ಘೋಷಣೆ ಮುಳುಗ್ತಾ ಇರುವಂಥದ್ದು. ಸಿನಿಮಾ ಇನ್ನು ಯಾರೆಲ್ಲ ನೋಡಿಲ್ಲ ಬಂದು ಥಿಯೇಟರ್ಗೆ ಸಿನಿಮಾ ನೋಡಿ. ಸುದೀಪ್ ಈ ಸಿನಿಮಾದಲ್ಲಿ ಸಖತ್ತಾಗಿ ಡ್ಯಾನ್ಸ್ ಮಾಡಿದ್ದಾರೆ ಅಂತ ಹೇಳ್ಬೋದು. 18 ವರ್ಷದ ಯುವಕನ ರೀತಿ ಕಾಣಿಸ್ತಾ ಇದ್ದಾರೆ. ಸಿನಿಮಾ ಸಖತ್ತಾಗಿದೆ ಅನ್ನುವಂಥದ್ದು ಅಭಿಮಾನಿಗಳ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ನಂದೀಶ್ ಜೊತೆ ಅಂಕಿತಾ, NTN TV, ಮೈಸೂರು.